ನಾನು ಅವ್ರ ಬಗ್ಗೆ ಟೀಕೆ ಮಾಡಲ್ಲ. ಒಂದು ಹಾಲಿ ಲೋಕಸಭಾ ಸದಸ್ಯರಿದ್ದಾರೆ, ಹಾಲಿ ಲೋಕಸಭಾ ಸದಸ್ಯರಿಂದ ಅವ್ರಿಗೆ ಅಧಿಕಾರದಲ್ಲಿದ್ದಾರೆ, ಅವ್ರಿಗೆ ತಟ್ಟಿದೆ, ಹಾಲಿನಲ್ಲಿ ವಿಷ ಹಾಕ್ತಾರೆ, ಕಾಲು ಮುರಿತಾರೆ, ಯಾರ ಬಗ್ಗೆ ಅನುಮಾನ ಇದೆ. ಈ ದೇಶದ ಪ್ರಧಾನಮಂತ್ರಿ ಪತ್ರ ಬರಲಿ ಮತ್ತು ಅಮಿತ್ ಶಾ ಗೃಹ ಸಚಿವರು ಅವ್ರಿಗೆ ಪತ್ರ ಬರಲಿ, ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ಗೃಹ ಸಚಿವರು ಪತ್ರ ಬರಲಿ. ಯಾಕೆಂದರೆ ಗಾಳಿಲಿ ಗೊಂಡು ಜನಕ್ಕೆ ಅವ್ರ ಬಗ್ಗೆ ಎಲ್ಲ ಒಂದು ಕಡೆ ಅವ್ರ ಬಗ್ಗೆ ಅನುಮಾನ ಬರುತ್ತೆ. ಅನುಕಂಪ ಗಿಡಿಸೋಕ್ಕೋಸ್ಕರ ಇದಲ್ಲ ನಾನು ಹೇಳೋದು, ಪತ್ರ ಬರಲಿ, ನಿಷ್ಪಕ್ಷಪಾತ ತನಿಖೆ ಮಾಡಿ ನಾವು ಒತ್ತಾಯ ಮಾಡ್ತೀವಿ. ಅಂಥ ನೀಚರನ್ನ ಬಂಧಿಸ್ಬೇಕಂತೇಳಿ ನಾವು ಈ ಸಂದರ್ಭದಲ್ಲಿ ಇಲಾಖೆಗೆ ಒತ್ತಾಯಿಸ್ತೀವಿ. ಅಲ್ಲ, ಒಂದು ಕಡೆ ನಾವು ಚುನಾವಣೆ ನಿಲ್ಲ ಅಂತಾರೆ, ನಿನ್ನೆ ನೋಡಿದರೆ ನಾನೇ ಕ್ಯಾಂಡಿಡೇಟ್ ಅಂತ ಹೇಳ್ತಿದ್ದಾರೆ. ಅಲ್ಲ, ಒಂದು ನೋಡೋಣ, ನಾನು ಈಗಲೂ ಹೇಳ್ತೀನಿ, ನಾವು ಟೀಕೆ ಮಾಡಲ್ಲ. ದಾವಣಗೆರೆ ಜಿಲ್ಲೆಯಲ್ಲಿ 5-6 ಜನ ಅಪೇಕ್ಷಿತರಿದೆ, ಪಕ್ಷ ಆಕಾಂಕ್ಷಿಗಳು. ಪಕ್ಷ ಯಾರಿಗೆ ಕೊಟ್ಟರು ನಾವು ಸಿದ್ಧವಾಗೋದ್ವಿ. ಇಲ್ಲಿ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಸರ್ವೆ ಮಾಡಿಸ್ತೀವಿ. ಆ ಸರ್ವೆ ಒಳಗೆ ಯಾರಿಗೆ ಹೆಸರು ಬರುತ್ತೆ ನಾವು ಖಂಡಿತ ನಮ್ಮಲ್ಲಿ ಯಾವುದು ವ್ಯತ್ಯಾಸಗಳಲ್ಲಿ ಗುಂಪುಗಳಿಲ್ಲ, ಇರೋದೊಂದೇ ಗುಂಪು ಭಾರತೀಯ ಜನತಾ ಪಾರ್ಟಿ ಕಮಲ. ಆ ಚಿಹ್ನೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಿದ್ವಿ. ಹಾಗಾಗಿ 5-6 ಜನ ಆಕಾಂಕ್ಷಿಗಳಿದ್ದಾರೆ, ಪ್ರಬಲ ಆಕಾಂಕ್ಷಿಗಳು. ಪಕ್ಷ ಯಾಕಂದ್ರೆ ನನಗೆ ಕೊಡ್ರಿ ಅಂತ ನಾವು ಹೇಳಲ್ಲ, ಯಾರಿಗೆ ಕೊಟ್ಟರು ನಾವು ದುಡಿಯೋಕ್ಕೆ ಸಿದ್ಧವಾಗಿದ್ದೀವಿ. ಇದ್ರ ಜೊತೆಗೆ ದಿವಂಗತ ಮಲ್ಲಿಕಾರ್ಜುನಪ್ಪನವರು 2 ಬಾರಿ ಸಂಸದರನ್ನು ಆಯ್ಕೆ ಮಾಡಿದ್ವಿ. ಅಜಾತ ಶತ್ರು. ಕೇಂದ್ರ ಸರ್ಕಾರ ಸಾಧನೆಗಳನ್ನ ನಿಜವಾಗ್ಲೂ ರಾಜ್ಯದಲ್ಲಿ ಮಟ್ಟದಲ್ಲಿ ಯಾರಾದರೂ ಮುಡಿಸಿದಾರೆ ಅಂದರೆ LPG ಗ್ಯಾಸ್ ಇರ್ಬೋದು, ಟೆಲಿಫೋನ್ ಕನೆಕ್ಷನ್ ಇರ್ಬೋದು, ಅನೇಕ ಕೇಂದ್ರ ಸವಲತ್ತುಗಳನ್ನ ಜನರ ಮನೆ ಬಾಗಿಲು ತೆಗೆದುಕೊಂಡಂಥ ವ್ಯಕ್ತಿ ಯಾರಾದರೆ ದಿವಂಗತ ಮಲ್ಲಿಕಾರ್ಜುನಪ್ಪನವರು. ಅವ್ರ ಬಗ್ಗೆ ನಮಗೆ ಗೌರವ ಇದೆ. ಇವರು 4 ಬಾರಿ ಸಂಸದರಾಗಿದ್ದಾರೆ. ಇವತ್ತು ಏನಾಗಿದೆ, ಈ ಜಿಲ್ಲೆಯ ಸಾಮಾನ್ಯ ಕಾರ್ಯಕರ್ತರು, ಮುಖಂಡರು, ಮತದಾರರು ಮಾತಾಡ್ತಾರೆ. ಈ ದಾವಣಗೆರೆ ಜಿಲ್ಲೆಯಲ್ಲಿ ಏನೇನು ಯಾರಲ್ಲ ಬರೀ ಚಿತ್ರದುರ್ಗದಿಂದ ಬರ್ತಾರೆ ಅಂತ ಹೇಳ್ತಾರೆ. 4 ಬಾರಿ ಆಗಿದ್ದಾರೆ. ಹೊಸ ಮುಖಕ್ಕೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಏನು ಅವರು ಗೌರವ ಇದೆ. 4 ಬಾರಿ ಸಂಸದರ ಕೆಲಸ ಮಾಡಿದರೆ ದಾವಣಗೆರೆ ಜಿಲ್ಲೆಗೆ ಒಂದು ಅವಕಾಶ ಕೊಡಲಿ ಅಂತೇಳಿ ಈ ಜಿಲ್ಲೆಯ ಸಾಮಾನ್ಯ ಮತದಾರರು, ಕಾರ್ಯಕರ್ತರ, ಮುಖಂಡರ ಅಪೇಕ್ಷೆ ಇದೆ. ಹಾಗಾಗಿ ಹೊಸ ಮುಖಕ್ಕೆ ಅವಕಾಶ ಕೊಡಲಿ ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಅವ್ರನ್ನ ವಿರೋಧ ಮಾಡಲ್ಲ.